ಹಲೋ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ಇದುವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ. ನಾನು ಇದುವರೆಗೂ ನನ್ನ ವೀಡಿಯೋನಲ್ಲಿ ಥೈರಾಯ್ಡ್ ಬಗ್ಗೆ ಮಾತಾಡಿದ್ದೀನಿ, ಚಿಲ್ಡ್ರನ್ ನ್ಯೂಟ್ರಿಷನ್ ಬಗ್ಗೆ ಮಾತಾಡಿದ್ದೀನಿ, ಮತ್ತು ಜಾಯಿಂಟ್ ಪೇನ್, ನೀ ಪೇನ್ ಇದ್ರ ಬಗ್ಗೆ ಮಾತಾಡಿದ್ದೀನಿ ಆ್ಯಂಡ್ ಕಸ್ಟಮರ್ಸ್ಗೆ ಒಳ್ಳೆ ರಿಸಲ್ಟ್ನ ತರಿಸ್ಕೊಟ್ಟಿದ್ದೀನಿ. ಸೊ ಅದ್ರ ಕಂಟಿನ್ಯೂಸ್ ಆಗಿ ಇವತ್ತು ಡಯಾಬಿಟಿಕ್ಸ್ ಬಗ್ಗೆ ಕ್ಲೀನಾದ ಇನ್ಫಾರ್ಮೇಷನ್ನ ಕೊಡ್ತೀನಿ. ಡಯಾಬಿಟೀಸ್ ಅಂದರೆ ಏನು, ಡಯಾಬಿಟೀಸ್ ಯಾಕೆ ಬರುತ್ತೆ ಅಂತ. ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಸರಿ, ಬನ್ನಿ ವಿಡಿಯೋ ಒಳಗೆ ಹೋಗೋಣ. ನಾನು ಈ ನ್ಯೂಟ್ರಿಷನ್ ಫೀಲ್ಡಲ್ಲಿ 2 ಇಯರ್ಸಿಂದ ಇದ್ದೀನಿ. ಇದರಲ್ಲಿ ಒಂದು 10 to 50 ಮೆಂಬರ್ಸ್ ಡಯಾಬಿಟೀಸ್ಗಂತಾನೆ ನನ್ನ ಹತ್ರ ಬಂದ್ಬಿಟ್ಟು ಕನ್ಸಲ್ಟ್ ಮಾಡ್ಕೋತಾರೆ. ನಾನು ನಿಮಗೆ ಶುಗರ್ ಬರೋದಕ್ಕೆ ಏನು ರೀಸನ್ ಅಂತ ಕೇಳಿದಾಗ ಒಬ್ಬೊಬ್ಬರು ಒಂದೊಂದು ರೀಸನ್ ಕೊಡ್ತಾ ಇದ್ರು. ಫಾರ್ ಎಕ್ಸಾಂಪಲ್, ಒಬ್ಬರು ಬಂದ್ಬಿಟ್ಟು ಸರ್ ನಮ್ಮ ಜನ್ರೇಷನ್ ಆಗಿ ಕಂಟಿನ್ಯೂಸ್ ಆಗಿ ಶುಗರ್ ಇರುತ್ತೆ, ನಮ್ಮ ತಾತಾಗೆ ಶುಗರ್ ಇತ್ತು, ಆಮೇಲೆ ನಮ್ಮ ಡ್ಯಾಡಿಗಿತ್ತು, ಇವಾಗ ನನಗೂ ಇದೆ ಅಂತ ಹೇಳಿದ್ರು. ಇನ್ನೊಬ್ರು ನೋಡಿದ್ರೆ ಡೈಲಿ ವಾಕಿಂಗ್ ಹೋಗ್ತಿದ್ದೆ ಸರ್, ಒಂದು 2 ಮಂತ್ಸಿಂದ ಬಿಟ್ಬಿಟ್ಟೆ, ಸೊ ಅದರಿಂದ ಶುಗರ್ ಜಾಸ್ತಿ ಆಗಿರ್ಬೇಕೇನೋ ಅಂತ ಹೇಳಿದ್ರು. ಇನ್ನೊಬ್ರು ನೋಡಿದ್ರೆ ಸರ್ ನಾನು ಡೈಲಿ ಟೀ ಜೊತೆಗೆ ಶುಗರ್ ಜಾಸ್ತಿ ಆಗಿ ಕುಡಿತೀನಿ, ಸೊ ಅದಕ್ಕೆ ಶುಗರ್ ಬಂದಿದೆ ಅಂತ ಹೇಳಿದ್ರು. ಇನ್ನೊಬ್ರು ಸರ್ ನಾನು ಡೈಲಿ ರೈಸ್ನ ಜಾಸ್ತಿ ಕನ್ಸ್ಯೂಮ್ ಮಾಡ್ತೀನಿ, ಸೊ ಅದರಿಂದ ಶುಗರ್ ಬಂದಿರಬೇಕು ಅಂತ ಹೇಳಿದ್ರು. ಇದೇ ಥರ ಎಲ್ಲರೂ ಒಂದೊಂದು ರೀಸನ್ ಹೇಳ್ತಾ ಇದ್ರು. ಸರಿ ಬನ್ನಿ, ನಾನು ನಿಮಗೆ ಶುಗರು ಯಾಕೆ ಬರುತ್ತೆ ಅಂತ ನಿಜವಾದ ರೀಸನ್ನ ಹೇಳ್ತೀನಿ. ಎಷ್ಟೋ ಜನ ಡಯಾಬಿಟೀಸ್ ಒಂದು ಡಿಸೀಸೇ ಇಲ್ಲ ಅಂತ ಹೇಳ್ತಾರೆ, ಯಾಕಂದರೆ ಶುಗರ್ಗೆ ಯಾವುದೇ ಥರದ ಒಂದು ಸಿಂಪ್ಟಮ್ಸ್ ಇರಲ್ಲ. ನಿಜ ಹೇಳಬೇಕು ಅಂದರೆ ಡಯಾಬಿಟೀಸ್ನ ಒಂದು ಡಿಸೀಸ್ ಅನ್ನೋದಕ್ಕಿಂತ ನಮ್ಮ ಬ್ಲಡ್ಡಲ್ಲಿ ಗ್ಲೂಕೋಸ್ ಜಾಸ್ತಿ ಆಗೋ ಒಂದು ಸ್ಟೇಟ್ ಅಂತ ಹೇಳ್ಬೋದು. ಶುಗರ್ಗೆ ಯಾವುದೇ ಥರದ್ದು ಒಂದು ಸಿಂಪ್ಟಮ್ಸ್ ಇಲ್ಲ. ಲೋ ಶುಗರ್ ಆದರೆ ಬೇಕಿದ್ರೆ ಸ್ವೆಟ್ಟಿಂಗ್ ಮತ್ತು ಕೈ ಕಾಲು ಶೇಕ್ ಆಗ್ಬೋದು, ಆದರೆ ಶುಗರ್ ಹೈ ಆದರೆ ಏನು ಸಿಂಪ್ಟಮ್ಸ್ ಇರಲ್ಲ. ಫಾರ್ ಎಕ್ಸಾಂಪಲ್, ನಿಮಗೆ ಶುಗರ್ ಬಂದ್ಬಿಟ್ಟು ಒಂದು 200, 300, 400 ಕ್ರಾಸ್ ಆಯಿತು ಅಂದ್ರೂ ನಿಮಗೆ ಏನು ಸಿಂಪ್ಟಮ್ಸ್ ಇರಲ್ಲ. ರೇರ್ ಆಗಿ ಡಯಾಬಿಟಿಕ್ ಕೋಮಾ ಅಂತ ಹೇಳ್ತೀವಿ, ಮತ್ತು ಬ್ರೀತಿಂಗ್ ಇಶ್ಯೂಸ್ ಬರುತ್ತೆ. ಶುಗರ್ಗೆ ಯಾವುದೇ ಥರದೊಂದು ಸಿಂಪ್ಟಮ್ಸ್ ಇಲ್ಲದೆ ಇರೋದ್ರಿಂದ ಇದನ್ನು ಕ್ರಾನಿಕ್ ಡಿಸೀಸ್ ಅಂತಲೂ ಕರೀತಾರೆ, ಸ್ಲೋ ಕಿಲ್ಲರ್ ಅಂತ. ಶುಗರ್ ಜಾಸ್ತಿ ಆಗ್ತಿದ್ದಂಗೆ ನಮ್ಮ ಬಾಡಿನ ಅಫೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ಬಟ್ ನಮಗದು ಗೊತ್ತಾಗಲ್ಲ. ಮತ್ತು ಕಣ್ಣು ಮಂಜಾಗಿ ಕಾಣಿಸುತ್ತೆ, ಇದನ್ನು ಡಯಾಬಿಟಿಕ್ ರೆಟಿನೋಪತಿಕ್ ಅಂತ ಹೇಳ್ತಾರೆ. ನಮ್ಮ ಬ್ಲಡ್ ವೆಸಲ್ಸ್ನ ಅಫೆಕ್ಟ್ ಮಾಡ್ತಾ ಹೋಗುತ್ತೆ, ಸೊ ಇದರಿಂದ ನಮ್ಮ ಕಿಡ್ನಿ ಡ್ಯಾಮೇಜ್ ಆಗೋದಕ್ಕೆ ತುಂಬಾ ಚಾನ್ಸಸ್ ಇದೆ. ಕಿಡ್ನಿ ಡ್ಯಾಮೇಜ್ ಮಾತ್ರ ಅಲ್ಲದೆ ಹಾರ್ಟ್ ಅಟ್ಯಾಕ್ ಬರೋದಕ್ಕೂ ತುಂಬಾ ಚಾನ್ಸಸ್ ಇದೆ. ನಾನು ಶುಗರ್ ಇರೋ ಎಲ್ರಿಗೂ ಹಾರ್ಟ್ ಅಟ್ಯಾಕ್ ಮತ್ತೆ ಕಿಡ್ನಿ ಡ್ಯಾಮೇಜ್ ಆಗುತ್ತೆ ಅಂತ ಹೇಳ್ತಿಲ್ಲ, ಪರ್ಸನ್ ಟು ಪರ್ಸನ್ ವೇರಿ ಆಗುತ್ತೆ. ಮತ್ತೆ ಇದು ಡೆವಲಪ್ ಆಗೋದಕ್ಕೆ 5 ಇಯರ್ಸ್ ಆಗ್ಬೋದು, 10 ಇಯರ್ಸ್ ಅಥವಾ 15 ಇಯರ್ಸ್ ಆಗ್ಬೋದು, ಇಲ್ಲ ಡೆವಲಪ್ ಆಗದೇನೆ ಇರ್ಬೋದು. ನೀವು ಫಸ್ಟ್ ಶುಗರ್ ಅಂದ್ರೆ ಏನಂತ ತಿಳ್ಕೋಬೇಕು. ಎಲ್ರು ಏನ್ ಅನ್ಕೋತಾರೆ ಅಂದ್ರೆ ನಾವು ಡೈಲಿ ಕುಡಿಯೋ ಟೀಗೆ ಹಾಕೋ ಶುಗರ್ ಮತ್ತೆ ಕೂಲ್ ಡ್ರಿಂಕ್ಸ್ ಅಲ್ಲಿರೋ ಶುಗರ್ ಡಯಾಬಿಟೀಸ್ ಅಂತ ಅನ್ಕೋತಾರೆ. ಶುಗರ್ ನಮ್ಮ ಬಾಡಿನಲ್ಲಿರೋ ಗ್ಲೂಕೋಸ್ ನ ಮೀನ್ ಮಾಡುತ್ತೆ. ನಿಮ್ಗೆ ಇನ್ನೊಂದು ಡೌಟ್ ಇರುತ್ತೆ, ನಾವು ಇನ್ಸುಲಿನ್ ನ ಯಾಕೆ ತಗೋಬೇಕು ಅಂತ. ನಮ್ಮ ಗ್ಲೂಕೋಸ್ ಬಂದ್ಬಿಟ್ಟು ನಮ್ಮ ಸೆಲ್ಗೆ ಎನರ್ಜಿನ ಪ್ರೊವೈಡ್ ಮಾಡುತ್ತೆ, ಸೊ ಇನ್ಸುಲಿನ್ ಬಂದ್ಬಿಟ್ಟು ಆ ಗ್ಲೂಕೋಸ್ ಸೆಲ್ಗೆ ರೀಚ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಒಂದು ಮನೆ ಇದೆ ಅಂತ ಅನ್ಕೊಳ್ಳಿ, ಬಟ್ ನೀವು ಒಳಗೋಗ್ಬೇಕು, ಆದ್ರೆ ನಿಮ್ಗೆ ಆ ಕೀ ಬೇಕಲ್ವಾ, ಆ ಕೀನ ನಾವು ಇನ್ಸುಲಿನ್ ಅಂತ ಹೇಳ್ತೀವಿ. ಸೊ ಇನ್ಸುಲಿನ್ ಹಿಂಗೆ ವರ್ಕ್ ಆಗೋದು. ಒಂದು ನಾರ್ಮಲ್ ಪರ್ಸನ್ಗೆ ಶುಗರ್ ಎಷ್ಟಿರಬೇಕು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಮತ್ತು ನಿಮಗೆ ಇನ್ನೂ ಮೋರ್ ಇನ್ಫಾರ್ಮೇಷನ್ ಬೇಕಂದರೆ ಕೆಳಗಿರೋ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಾನು ನಿಮಗೆ ಗೈಡ್ ಮಾಡ್ತೀನಿ ಆ್ಯಂಡ್ ನಿಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡೋಕ್ಕೆ ಹೆಲ್ಪ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಹ್ಯಾವ್ ಅ ನೈಸ್ ಡೇ.